ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ರಾಜಕೀಯ ವೈಷಮ್ಯ ಸ್ಫೋಟಗೊಂಡಿದೆ. ಅಕ್ಕಿ ಪಿಕ್ಕಿ ಕಾಲೋನಿಯ ಸಮುದಾಯ ಭವನ ನಿರ್ಮಾಣದ ವಿಚಾರಕ್ಕೆ ಶುರುವಾದ ಕಿಡಿ ಈಗ ರಕ್ತಪಾತಕ್ಕೆ ಕಾರಣವಾಗಿದೆ. ಸಮುದಾಯ ಭವನ ನಿರ್ಮಾಣಕ್ಕೆ ಅಡ್ಡಿಪಡಿಸಿದರೆಂಬ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡನೊಬ್ಬನ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಮುಗಿಬಿದ್ದಿದ್ದಾರೆ. ಅದರಲ್ಲೂ ಮಹಿಳೆಯೊಬ್ಬರು ಪೊರಕೆಯಿಂದ ಪಟಾಪಟ ಅಂತ ಹೊಡೆದಿರೋ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹಾಡು ಹಗಲೇ ನಡು ರಸ್ತೆಯಲ್ಲಿ ಈ ರೀತಿ ಪೊರಕೆ ಏಟು ಬೀಳುತ್ತಿರುವುದು ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ. ಇಲ್ಲಿನ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಸಮುದಾಯ ಭವನ ನಿರ್ಮಾಣದ ವಿಚಾರ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಮೊನ್ನೆಯಷ್ಟೇ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಅವರು ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಆದರೆ ಈ ಜಾಗಕ್ಕೆ ಕಾಂಗ್ರೆಸ್ ಮುಖಂಡ ವಸಂತ್ ಕುಮಾರ್ ಅಡ್ಡಿಪಡಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ವಾಟ್ಸಪ್ ಗ್ರೂಪ್ಗಳಲ್ಲೂ ಶುರುವಾದ ವಾಗ್ವಾದ ಕೊನೆಗೆ ರಕ್ತ ಸಿಕ್ತ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಅಂಗಡಿಯಲ್ಲಿ ಕುಳಿತಿದ್ದ ವಸಂತ್ ಕುಮಾರ್ ಮೇಲೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ನರಸಿಂಹಮೂರ್ತಿ ಕುಟುಂಬಸ್ಥರು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ನರೇಶ್ ಬಾಬು, ಅಮರಾವತಿ ಹಾಗೂ ದೊಡ್ಡ ನರಸಿಂಹಪ್ಪನವರ ಪತ್ನಿ ಮತ್ತು ಮಗ ಸಮೃದ್ಧಿ ಎಂಬುವರು ಸೇರಿಕೊಂಡು ವಸಂತ್ ಕುಮಾರ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಗಾಯಾಳು ವಸಂತ್ ಕುಮಾರ್ ಸದ್ಯ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಲಿಂಗಾಚಾರಿ ಅಂತ ಗಂಜಿಗುಂಟೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು. ಇಲ್ಲಿ ಕಾರಣ ಇಷ್ಟೇ, ನಿನ್ನೆ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅನುದಾನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನಮಗೆ. ಸಮುದಾಯ ಭವನ ಕಟ್ಟೋದಕ್ಕೆ ಅಕ್ಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅಂಗುಸ್ತಿ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿ ಅವರು ಜಮೀನು ಮುಟ್ಗೋಲು ಹಾಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನರಸಿಂಹಮೂರ್ತಿಯವರು ಅಲ್ಲಿ ಭೇಟಿ ನೀಡಿ ಜನರಿಗೆ ವಂಚನೆ ಮಾಡುವಂಥ ಕೆಲಸ ಆಗ್ತಾಯಿತ್ತು. ನನಗೆ ಮಧ್ಯಾಹ್ನ ಒಂದೂವರೆಗೆ ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋನು ಒಂದು ಹಣ ನಮ್ಮ ಜಮೀನನ್ನು ಮುಟ್ಕೊಂಡು ಹಾಕ್ಕೊಂಡು ನಾನು ಒಂದು ಉಳುಮೆ ಮಾಡ್ತಾರೋ ಜಮೀನಲ್ಲಿ ಸಮುದಾಯ ಭವನ ಕಟ್ತಾ ಇದ್ದೇನೆ, ಏನೇನು ಮಾಡೋದು ಕಾಪಾಡಿ ಅನಿಸ್ತು. ಹಾಗಾಗಿ ನಾನು ಕೆಲವೊಂದು ವಿಚಾರದಲ್ಲಿ PDO ಅವ್ರಿಗೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಫೋನ್ ಮಾಡಿ ದಯವಿಟ್ಟು ಬಡವರಪ್ಪ ಅವನಿಗೆ ತೊಂದರೆ ಮಾಡಬೇಡಿ, ನೀವು ಬೇರೆ ಇತರೆ ಜಾಗ ಇದೆಯಲ್ಲ, 12 ಎಕರೆ ಜಮೀನು ಇದೆಯಲ್ಲ, ಅದು ಹಾಕ್ಕೋಬೋದಲ್ಲ ಅಂತ ಹೇಳಿ ನಾನು ಸಮಾಧಾನ ಪಡಿಸಿದೆ. ಅದನ್ನು ಉದ್ದೇಶ ಇಟ್ಕೊಂಡು ನನಗೆ ಬೆಳಗ್ಗೆ ಏಕಾಏಕಿ ಬಂದು ಜಿ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರು, ಮೊದಲನೇದಾಗಿ ಜಿ ನರಸಿಂಹಮೂರ್ತಿ, ನನ್ನನ್ನು ಹೊಡೆದವರು ಬಂದು ದೊಡ್ಡ ನರಸಿಂಹಪ್ಪ, ಸಣ್ಣಪ್ಪ, ದೊಡ್ಡ ಹೋಗ್ಲಪ್ಪ, ಎರಡನೇವರು ದೊಡ್ಡ ನರಸಿಂಹಪ್ಪ ಅವರ ಮಗ ನರೇಶ್ ಬಾಬು ಅವರು ಬಂದು ನನಗೆ ಚಾಕು ಸಹ ತಗೊಂಬಂದು ಹಿಡ್ಕೊಂಡು ಹೊಡೆದ್ರು. ನನಗೆ ಚಾಕು ತೋರಿಸಿ ಕೊಲೆ ಬೆದರಿಕೆ ಕೂಡ ಮಾಡ್ತೀವಿ, ನೀನು ಎಲ್ಲರನ್ನೂ ಜನರಿಗೆ ಅರಿವು ಮೂಡಿಸಿ ನಮ್ಮ ಮೇಲೆ ವಿರುದ್ಧ ತಾವೆಲ್ಲ ಹೇಳ್ತಾ ಇದ್ದೀವಿ, ಕಿತ್ತೂರಿ ಮಾಡ್ತಿದ್ದೀರಾ ನೀನು ಅಂದ್ಬಿಟ್ಟು ಏಕಾಏಕಿ ದೊಡ್ಡ ನರಸಿಂಹಪ್ಪ ಅವ್ರ ಮಗ ನರೇಶ್ ಬಾಬು, ವೇಮಗಲ್ ನರಸಿಂಹಮೂರ್ತಿ, ನವೀನ ಮತ್ತು ಸಣ್ಣ ಕೋನಪ್ಪ, ಅದರ ಜೊತೆಗೆ ನರಸಿಂಹಮೂರ್ತಿ ಅವ್ರ ಮಗ ಸಮೃದ್ಧಿ ಅವರು ಸಹ ವಕೀಲರು. ಅವ್ರ ವಕೀಲರು ನ್ಯಾಯ ಹೇಳೋದು ಬಿಟ್ಟು ಅವರು ಕೂಡ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಹೊಡೆದು ಹೋಗಿರ್ತಾರೆ. ನಾನು ಬೆಳಗ್ಗೆ ಸರ್ಕಲ್ಗೆ ಗಂಜಿಗುಂಟೆ ಸರ್ಕಲ್ ಟೀ ಕುಡಿಯೋಣ ಅಂತ ಬಂದು ಕೂತಿದ್ರೆ ಏಕಾಏಕಿ ಬಂದು ಸುಮಾರು 16 ಜನ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದಿದ್ದಾರೆ. ಇದನ್ನು ಹೇಳಕ್ಕೆ ಹೋದ್ರೆ ನಮಗೇನೆ ಊಹಿಸೋಕ್ಕಾಗಲಿಲ್ಲ ಸರ್, ಆ ರೀತಿ ಬಂದರು. ಈಗ ನರೇಶ್ ಅನ್ನೋನು ಬಂದು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ, ಪ್ರಾಣ ಬೆದರಿಕೆ ಕೂಡ ನನಗೆ ತುಂಬ ಇದೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ರಕ್ಷಣೆ ಕೊಡಬೇಕು. ಏಕಾಏಕಿ ಬಂದಿದ್ದ ಉದ್ದೇಶನೇ ಅಷ್ಟೇ, ಅವರು ನಮ್ಮ ಪರಿಶಿಷ್ಟ ಜಾತಿ, ನಾನು ಜಾತಿ ನಿಂದನೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಬಂದು ಅಲ್ಲಿ ಏನೂ ನಡೆದಿಲ್ಲ, ರಾಜಕೀಯ ಪಿತೂರಿಯಿಂದನೇ ಈಗ ನಮ್ಮನ್ನು ಹೊಡೆಯುವಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಕಳೆದ 2 ತಿಂಗಳ ಹಿಂದುಗಡೆ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ 315, 314ನೇ ಸರ್ವೆ ನಂಬರಲ್ಲಿ ಅದು 11 ಎಕರೆ 20 ಗುಂಟೆ ಇರೋ ಜಮೀನಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿಯವರು
ಎಲ್ಲಂತಂದರೆ ಅಲ್ಲಿ ನಿವೇಶನಗಳು ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುವಂಥದ್ದು ಆಗ್ತಾಯಿದೆ. ಹಾಗಾಗಿ ನಾನೊಂದು ಪ್ರಶ್ನೆ ನಮ್ಮ ಶಾಸಕರಿಗೆ, JDS ಶಾಸಕರಿಗೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ, ಇಂಥವ್ರನ್ನ ಗೂಂಡಾಗಳನ್ನ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾವ ರೀತಿ, ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ತಾವು ನನಗೆ ಉತ್ತರ ಕೊಡಬೇಕು. ಹಾಗಾಗಿ ನಾನು ನಿಮ್ಮ ಮೇಲೆ ನಾನು ಗೂಬೆ ಕೂರಿಸೋಂಥ ಮಾಡ್ತಾಯಿಲ್ಲ. ದಯವಿಟ್ಟು ನೋಡಿ, ಇವತ್ತು ನನಗಾಗಿದೆ, ಮುಂದಿನ ದಿನಗಳಲ್ಲಿ ಮತ್ತು ಸಾಮಾನ್ಯ ಪ್ರಜೆ ಕೂಡ ಆಗ್ತದೆ. ನಾನು ಕೂಡ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದರಿಂದ ನಾನು ಹಲವಾರು ರೀತಿಯಲ್ಲಿ ನನಗೂ ಕೂಡ ಅಭಿಮಾನಿಗಳಿದ್ದು ಅವ್ರಿಗೂ ಕಾಪಾಡೋಕ್ಕೆ ಅಂತಲೇ ರಾಜಕೀಯವಾಗಿ ನಾನು ಸಹ ಒಡನಾಡಿಕೆ ಇಟ್ಕೊಂಡಿರ್ತೇನೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಕಾನೂನು ಅಡಿಯಲ್ಲಿ ಯಾವ ರೀತಿ ಸೂಕ್ತ ತನಿಖೆ ಮಾಡಿ ಸಂಬಂಧಪಟ್ಟ ನಮ್ಮ ದಿಬ್ಬುರಳ್ಳಿ ಆರಕ್ಷಕ ಠಾಣೆಯ PSI ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿದೆಯೋ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ನನ್ನ ತಪ್ಪಿದರೆ ನನ್ನ ಕೂಡ ಕಾನೂನು ಕ್ರಮ ನನ್ನ ಮೇಲೆ ಜರುಗಿಸಲಿ ಅಂತ ಕೊಡ್ತೀನಿ. ಆದರೆ ಈ ರೀತಿ ಹೊರಗಳಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲೂ ಕೂಡ ಬೇಡ್ಕೊಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಇಂಥ ದರೋಡೆಕಾರರನ್ನ ಮತ್ತು ಕಳ್ಳರನ್ನ, ಕೊಲೆಗಾರರನ್ನ, ಇಲ್ಲಿ ಒಂದು ಸಂದರ್ಭ ಲೇಡೀಸ್ ಬಂದು ನಮ್ಮ ಮೇಲೆ ಪರಕೆ ಮೇಲೆ ಹೊಡೆಯುವಂಥದ್ದು, ಗೊಲ್ಲಪಟ್ಟಿ ಹಿಡ್ಕೊಳ್ಳೋವಂಥದ್ದು, ಏಕಾಏಕಿ ಹೆಂಗಸರುಗಳು ಕೂಡ ಒಬ್ಬರು ಆಂಜನಮ್ಮ ಅಂತ, ಎರಡನೆಯವರು ಅಮರಾವತಿ ಅಂತ, ಇನ್ನೊಬ್ಬರು ಲಕ್ಷ್ಮೀದೇವಿ ಅಂತ, ಮತ್ತು ನರಸಿಂಹಮೂರ್ತಿ ಅವರ ಅಕ್ಕ. ಈ ವಿಡಿಯೋ ಸಮೇತ ನಮ್ಮ ಬಳಿ ಇದೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ SP ಸಾಹೇಬರಿಗೂ, ಚಿಂತಾಮಣಿ DYSP ಸಾಹೇಬರಿಗೂ ಮತ್ತು PSI ಮೇಡಮ್ ಅವ್ರಿಗೂ, ಶೈಲಜಾ ಅವ್ರಿಗೂ ಸಹ ಕೇಳ್ಕೊಳ್ತಾ ಇದ್ದೇನೆ, ಸೂಕ್ತ ತನಿಖೆ ಮಾಡಿ ದಯವಿಟ್ಟು ಯಾರು ತಪ್ಪು ಇದ್ದರೆ ಅದನ್ನು ಶಿಕ್ಷೆಗೆ ಒಳಗೊಡಿಸಬೇಕು ಅಂತ ಮನವಿ ಮಾಡಿಕೊಡ್ತೀನಿ. ಈ ಘಟನೆಗೆ ಶಾಸಕ BN ರವಿಕುಮಾರ್ ಅವರ ಕುಮ್ಮಕ್ಕೆ ಕಾರಣ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಕಿಡಿಕಾರಿದ್ದಾರೆ. JDS ಶಾಸಕರ ಬೆಂಬಲಿಗರು ದಲಿತ ಮಹಿಳೆಯರನ್ನ ಮುಂದಿಟ್ಟುಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಿರುವ ಅವರು ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನೋಡಿ, ಅದು ಬೆಳಗಿನ ಜಾವ ಏನು ಬೆಂಗಳೂರು ಸರ್ಕಲ್ನಲ್ಲಿ ವಸಂತಾಚಾರಿ ಅಂತೇಳಿ ನಮ್ಮ ಮುಖಂಡರು ಒಬ್ಬರು ಅಂಗಡಿ ಮುಂಭಾಗದಲ್ಲಿ ಕುಳಿತಿರ್ತಾರೆ. ಏಕಾಏಕಿ ಆ ಗಂಜಿಗುಂಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿಯವರ ತಾಯಿನೋ ಇಲ್ಲ ಅವರ ಕುಟುಂಬಸ್ಥರು ಮತ್ತು ಅವ್ರ ಮಕ್ಕಳೆಲ್ಲ ಸೇರಿ ಬಂದು ಅವ್ರನ್ನ ಪೊರಕೆ ತೊಗೊಂಡು ಹೊಡಿಯೋಂಥದ್ದು ಮತ್ತು ಅವ್ರನ್ನ ದೊಣ್ಣೆಯಲ್ಲಿ ಹೊಡಿಯೋಂಥದ್ದು, ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಏನಕ್ಕೆ ಇದೆಲ್ಲ ಆಗಿದೆ ಅಂತೇಳಿ ವಿಚಾರಣೆ ಮಾಡಿದಾಗ ಇಂದಿನ ದಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ನರಸಿಂಹಮೂರ್ತಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡೋಂಥವ್ರನ್ನ ಸಮಾಜಘಾತುಗಳಂತ ಮಾತಾಡೋಂಥದ್ದು, ಮತ್ತು ಒಂದು ರೀತಿ ದಾನ ಧರ್ಮ ಮಾಡೋಂಥ ವಿಚಾರದಲ್ಲಿ ಸಾರ್ವಜನಿಕರ ಸೇವೆ ಮಾಡೋಂಥವ್ರನ್ನ ಒಂದು ರೀತಿ ಶುಲ್ಕವಾಗಿ ಕಾಣೋಂಥದ್ದು, ಈ ರೀತಿಯಾದಂಥ ಒಂದು ಅಪಮಾನ ಮಾಡೋಂಥದ್ದು, ಅವಹೇಳನಕಾರಿಯಾಗಿ ಮಾತಾಡಿರೋಂಥ ವಿಡಿಯೋನ ನಾವು ಸಹ ನೋಡಿರ್ತೀವಿ. ಅದಕ್ಕೆ ಪ್ರತಿಯಾಗಿ ವಸಂತಾಚಾರ್ಯವರು ಹಿಂಗೆಲ್ಲ ಯಾಕೆ ಮಾತಾಡ್ತೀರಿ, ತಾವು ಶಕ್ತಿ ಇದ್ದರೆ ತಾವು ಸಹ ದಾನ ಧರ್ಮ ಮಾಡೋಂಥದ್ದು, ಸಮಾಜಮುಖಿ ಕೆಲಸ ಮಾಡ್ಬೋದು ಅಂತೇಳಿ ಒಂದು ವಿಡಿಯೋ ಮಾಡಿದಾಗ ಬೆಳಗಿನ ಜಾವ ನೆನ್ನೆ ಇದೆಲ್ಲ ನಡೆದಿರೋಂಥದ್ದು, ಇವತ್ತಿನ ಬೆಳಗ್ಗೆ ಬಂದು ಏಕಾಏಕಿ ಈ ರೀತಿ ಹಲ್ಲೆ ಮಾಡಿರೋಂಥದ್ದನ್ನು ಇದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಭಾಳಷ್ಟು ನೋವು ತರೋಂಥ ವಿಚಾರ. ಈ ರೀತಿ ಆದರೆ ಸಮಾಜದಲ್ಲಿ ಸಮಾಜಕ್ಕೆ ಕೆಲಸ ಮಾಡೋಂಥವ್ರು ಮತ್ತು ಸಾರ್ವಜನಿಕವಾಗಿ ಕೆಲಸ ಮಾಡೋಂಥವ್ರು ಮತ್ತು ಯಾರೂ ಸಹ ಧ್ವನಿನ ಎಲ್ಲನ ಅಡಗಿಸೋಂಥ ಕೆಲಸನ ಇವರು ಹಗಲಲ್ಲೇ ನಡು ಸರ್ಕಲ್ನಲ್ಲಿ ಈ ಥರ ದೌರ್ಜನ್ಯ ಎಸಗಿರೋಂಥದ್ದು ಖಂಡನೀಯ. ಇದಕ್ಕೆ ಕಾನೂನು ಬಂದೋಬಸ್ತ್ ಮಾಡಬೇಕು ಮತ್ತು ಇಂಥ ವಿಚಾರದಲ್ಲಿ ಕಾನೂನು ಕೈಗೆತ್ತಿಕೊಂಡು ಕ್ರಮ ತಗೊಳ್ಳೋದಕ್ಕೆ ಇವರೇ ಪೊಲೀಸ್ಗಿರಿ ಮಾಡೋಕ್ಕೆ ಕೊಟ್ಟಿರೋಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ನಮ್ಮ ಬಾಧಿತನಿಗೆ ನ್ಯಾಯ ಕೊಡಿಸ್ಬೇಕು, ಅವ್ನಿಗೇನು ನೋವಾಗಿದೆ ಅದಕ್ಕೆ ನ್ಯಾಯ ಸಿಕ್ಕಂಥ ಕೆಲಸ ಆಗಲಿ ಅಂತೇಳಿ ನಾನು ಗೃಹ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಬಾಧಿತನಿಂದ ಏನು ಸಮಸ್ಯೆ ಆಗಿದೆ ಅದನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅದನ್ನು ತೋರಿಸ್ಕೊಳ್ಳೋಂಥ ಕೆಲಸ ಆಗ್ತಾಯಿದೆ. ಈ ರೀತಿ ಮುಂದುವರಿಬಾರ್ದು. ಈ ಯಾವುದೇ ರೀತಿ ಸಮಾಜಕ್ಕೆ ಇವೆಲ್ಲ ಒಳ್ಳೆಯದಲ್ಲ. ಎಲ್ಲರೂ ಸಹ ಇಲ್ಲಿ ಸರ್ವಸಾಮಾನ್ಯರು ಏನೇ ಇದ್ದರೂ ಅವ್ರಿಗೆ ನೋವಾಗಿದ್ರು ಅವರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಂಥದ್ದಿತ್ತು, ಇಲ್ಲ ನಮ್ಮವ್ರಿಗೆ ಸಮಸ್ಯೆ ಇದ್ದರೆ ನಮ್ಮವರು ಹೋಗಿ ಕಂಪ್ಲೇಂಟ್ ಕೊಡೋಂಥದ್ದಿತ್ತು. ಇದನ್ನು ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡಿಕೊಂಡು ಈ ರೀತಿ ಮಾರಣಾಂತಿಕವಾಗಿ ಹೊಡೆಯೋಂಥದ್ದು ಎಲ್ಲನೂ ಸಹ ಆಗಿರೋಂಥದ್ದು ತುಂಬ ನೋವು ತರ್ತದೆ. ಇತ್ತ JDS ಬೆಂಬಲಿಗರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಈ ಆಕ್ರೋಶ ಎನ್ನುತ್ತಿದ್ದಾರೆ.
ಒಟ್ಟಿನಲ್ಲಿ ಸಮುದಾಯ ಭವನದ ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಈ ರೀತಿ ಬೀದಿ ಕಾಳಗಕ್ಕಿಳಿದಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ.